ಸುಪ್ಪತ್ತಿಗೆಯಲ್ಲಿ ಮೆರೆಯುತ್ತಿರುವ ಮಹಾರಾಣಿ ಪದ್ಮಾವತಿ ದೇವಿಯವರೇ, ಯಾರಿಗೋ ಕಾಯ್ತಾ ಇರುವಾಗ ಕಾಣಿಸ್ತಾ ಇದೆಯಲ್ಲ? ಯಾರಿಗಾಗಿ ಕಾಯ್ತಾ ಇಲ್ಲ, ತಾಳಿ ಕಟ್ಟಿದ ನನ್ನ ಪತಿರಾಯರು ತೋಟಕ್ಕೆ ಅಂತ ಹೋಗಿದ್ದಾರೆ. ಈ ದಾರಿಯಲ್ಲಿ ಬರ್ತೀನಿ, ಬಂದ್ಮೇಲೆ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ ಪದ್ಮಾವತಿಯವರೇ, ನಿಮ್ಮ ಒಳಿತಿಗಾಗಿ ನಾನೊಂದು ಮಾತನ್ನ ಹೇಳಬೇಕು ಅಂತ ಅನ್ಕೊಂಡೆ. ನೀವೇನೋ ತಪ್ಪು ತಿಳ್ಕೊಳ್ದೆ ಹೋದ್ರೆ ಹೇಳ್ತೀನಿ. ಓಕೆ, ನನ್ನ ಒಳಿತಿಗಾಗಿ ನೀವು ಮಾತು ಹೇಳ್ತೀರಿ ಅಂದ್ಮೇಲೆ ಒಂದೇಕೆ 100 ಮಾತು ಹೇಳಿ, ಸಂಕೋಚ ಪಟ್ಟುಕೊಳ್ಳಬೇಡಿ. ಅದೇನಂತ ಧೈರ್ಯವಾಗಿ ಹೇಳಿ. ನೋಡಿ ಪದ್ಮಾವತಿಯವರೇ, ಆಕಾಶದಲ್ಲಿ ಒಂಟಿಯಾಗಿ ಹಾರಾಡುವ ಪಕ್ಷಿ ತನ್ನ ಜೋಡಿಯನ್ನೇ ಮರೆತು ಬಿಡುತ್ತದೆ. ಒಂದು ಗಂಡು ದುಂಬಿ ಯಾವತ್ತೂ ಒಂದೇ ಹೂವನ್ನ ಅಗ್ರಾಣಿಸುವುದಕ್ಕೆ ಇಷ್ಟಪಡುವುದಿಲ್ಲ. ಆದ್ರೆ ನಿಮ್ಮ ಮಾತಿನ ಅರ್ಥ? ನನ್ನ ಮಾತಿನ ಅರ್ಥ ಇಷ್ಟೇ. ನಿಮ್ಮ ಗಂಡ ರಾಮೇಗೌಡ ಇದ್ದಾನಲ್ಲ, ಅವನೊಂದು ಗಂಡು ದುಂಬಿ ಇದ್ದ ಹಾಗೆ. ಗಂಡು ದುಂಬಿ ಒಂದೇ ಹೂವಿನ ಮಕರಂದ ಹೀರುವುದಕ್ಕೆ ಇಷ್ಟಪಡುವುದಿಲ್ಲ. 10 ಹೂವುಗಳ ಮಕರಂದ ಹೀರಿದಾಗ ಮಾತ್ರ ಅದಕ್ಕೆ ಸಂತೃಪ್ತಿ. ನಿಮ್ಮ ಗಂಡ ರಾಮೇಗೌಡನು ಹಾಗೆ. ನಿಮಗೆ ನಾನು ತೋಟಕ್ಕೆ ಹೋಗಿ ಬರ್ತೀನಿ, ನಾನು ಫ್ಯಾಕ್ಟ್ರಿಗೆ ಹೋಗಿ ಬರ್ತೀನಿ, ನನಗೆ ಕೆಲಸ ಇದೆ ಅಂತ ಹೊರಗಡೆ ಹೋಗಿ 10 ಹೆಂಗಳೆಯರ ಜೊತೆ ರತಿ ಕ್ರೀಡೆಯನ್ನು ಆಡಿ ತನ್ನ ಕಾಮ ತೃಷೆಯನ್ನ ಈಡೇರಿಸಿಕೊಳ್ತಾನೆ ಆ ರಾಮೇಗೌಡ. ನೋಡಿ ಮಿಸ್ಟರ್ ಪ್ರತಾಪ್, ಅರ್ಥ ಇಲ್ಲದ ವ್ಯರ್ಥ ಮಾತನಾಡಿ ನನ್ನ ಮನಸ್ಸನ್ನು ಹದಗೆಡಿಸುವ ಪ್ರಯತ್ನ ಮಾತ್ರ ಮಾಡಬೇಡಿ. ಶಾಂತಂ ಪಾಪಂ ಶಾಂತಂ ಪಾಪಂ. ನೋಡಿ ಪದ್ಮಾ ಅವರೇ, ನಿಮಗೆ ಇಲ್ಲ ಸಲ್ಲದ ಮಾತನ್ನ ಹೇಳಿ ನನಗೇನು ಲಾಭ ಇದೆ? ನಾನು ಕಣ್ಣಾರೆ ಕಂಡಿದ್ದೇನೆ, ಪತಿದೇವರು ಬೇರೆ ಹೆಂಗಸರ ಜೊತೆ ಕಾಮ ಕೇಳಿಯ ಆಟವನ್ನಾಡುವುದನ್ನ ನನ್ನಿಂದ ನೋಡ್ಲಿಕ್ಕಾಗ್ಲಿಲ್ಲ. ನಾನೇ ನಿಮಗೆ ಈ ವಿಷಯವನ್ನ ಖುದ್ದಾಗಿ ಹೇಳೋಣ ಅಂತ ನಿಮ್ಮ ಮನೆ ಹತ್ರ ಹೊರಟಿದ್ದೆ. ಅಷ್ಟೊತ್ತಿಗೆ ನೀವೇ ಬಂದ್ಬಿಟ್ರಿ. ನನಗೆ ತಾಳಿ ಕಟ್ಟಿದ ನನ್ನ ಪತಿದೇವರು ಎಂತವರು, ಎಂತ ಗುಣವಂತರು ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ನೊಬ್ಬರಿಂದ ಕಲಿಯೋ ಅವಶ್ಯಕತೆ ನನಗಿಲ್ಲ. ನನಗೋಸ್ಕರ ಅವರು ಪ್ರಾಣ ಬಿಡೋದಕ್ಕೂ ಸಿದ್ಧರಲ್ಲ. ಹೀಗಿರುವಾಗ ನಿಮ್ಮ ಜೊತೆಗೆ ನನ್ನದೇನು ಮಾತು? ಬರ್ತೀನಿ. ಒಂದು ನಿಮಿಷ, ಒಂದೇ ಒಂದು ನಿಮಿಷ. ನೋಡಿ ಪದ್ಮಾ ಅವರೇ, ನಿಮ್ಮ ಒಳಿತಿಗಾಗಿ, ನಿಮ್ಮ ಒಳ್ಳೆಯ ಭವಿಷ್ಯಕ್ಕಾಗಿ ಒಂದೇ ಒಂದು ಸಾರಿ ಒಂದು ಮಾತನ್ನು ಹೇಳ್ತೀನಿ, ಚೆನ್ನಾಗಿ ಕೇಳಿ. ನೋಡಿ ಪದ್ಮಾ ಅವರೇ, ನಿಮಗೆ ರಾಮೇಗೌಡ ತಾಳಿಯನ್ನ ಕಟ್ಟಿ 3 ಗಂಟನ್ನ ಹಾಕಿ ಸಿರಿವಂತಿಕೆಯ ಬೇಲಿಯ ಒಳಗೆ ನಿಮ್ಮನ್ನ ಕೂಡಿ ಹಾಕಿದ್ದಾನೆ ಅಷ್ಟೇ. ನಿಮ್ಮಂತ ಸುಂದರವಾದಂತ ಹೆಣ್ಣು ಸಿರಿವಂತಿಕೆಯ ಸುಪ್ಪತ್ತಿಗೆಯಲ್ಲಿರುವವರು ಪಾಪ ಹೇಗಿರಬೇಕು ಗೊತ್ತೇ? ಪ್ರಪಂಚದ ಜ್ಞಾನವೇ ಇಲ್ಲದ ಹಾಗೆ ನೀವು ಮನೆಯಲ್ಲೇ ಕುಳಿತಿದ್ದೀರಾ.